ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ಪವರೇನು? ಇವರ ಅಧೀನದಲ್ಲಿ ಬರೋ ಸಂಸ್ಥೆಗಳು ಎಷ್ಟು ಗೊತ್ತಾ? ಇವರಿಗೆ ತಿಂಗಳಿಗೆ ಎಷ್ಟು ಸಂಬಳ ಸಿಗುತ್ತೆ? ದೆಹಲಿಯಲ್ಲಿ ಬಂಗಲೆ ಖರ್ಚಿಗೆ ಎಷ್ಟು ದುಡ್ಡು? ಓಡಾಟಕ್ಕೆ, ಕ್ಷೇತ್ರದ ಖರ್ಚಿಗೆ ಅಂತ ಎಷ್ಟು ದುಡ್ಡು ಸಿಗುತ್ತೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, 2 ಸೀಟ್ ಪಡೆದು ಸಚಿವ ಸ್ಥಾನ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ಮೊದಲ ಬಾರಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಪಡ್ಕೊಂಡಿದ್ದಾರೆ. ಈ ಸಲ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದ ಜೆಡಿಎಸ್ ವಿನ್ ಆಗಿದ್ದು 2 ಸ್ಥಾನಗಳಲ್ಲಿ ಮಾತ್ರ. ಆದರೂ ಮೋದಿ ಕ್ಯಾಬಿನೆಟ್ನಲ್ಲಿ ಪವರ್ಫುಲ್ ಖಾತೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಉಕ್ಕು ಮತ್ತು ಭಾರೀ ಕೈಗಾರಿಕೆ ಖಾತೆ ಸಚಿವರಾಗಿದ್ದಾರೆ. ಹಾಗಾದರೆ ಇವರಿಗೆ ತಿಂಗಳಿಗೆ ಎಷ್ಟು ಸಂಬಳ ಸಿಗುತ್ತೆ, ಏನೆಲ್ಲ ಸವಲತ್ತು ಸಿಗುತ್ತೆ ಅನ್ನೋದನ್ನು ನೋಡೋಣ. ಕುಮಾರಸ್ವಾಮಿ ಅವರಿಗೆ ಸಂಬಳ ಎಷ್ಟು? ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ತಿಂಗಳಿಗೆ 1 ಲಕ್ಷ ರೂಪಾಯಿಯಷ್ಟು ಮೂಲ ವೇತನ ಸಿಗುತ್ತೆ. ಇದು ಬಿಟ್ಟು ಕ್ಷೇತ್ರ ಭತ್ಯೆ ಅಂತ ತಿಂಗಳಿಗೆ 70,000 ರೂಪಾಯಿ, ಕಚೇರಿ ನಿರ್ವಹಣೆಗೆ 60,000 ರೂಪಾಯಿ, ಕಚೇರಿಗೆ ಬಂದ ಅತಿಥಿಗಳ ಸತ್ಕಾರಕ್ಕಾಗಿ ಅಂತ 2,000 ರೂಪಾಯಿ ನೀಡಲಾಗುತ್ತೆ. ಅಂದರೆ ಪ್ರತಿ ತಿಂಗಳು ಕುಮಾರಸ್ವಾಮಿ ಅವರಿಗೆ ಸರ್ಕಾರದಿಂದ 2,30,000 ರೂಪಾಯಿ ದುಡ್ಡು ಬರುತ್ತೆ. ಇದು ದುಡ್ಡಿನ ಲೆಕ್ಕ ಆದರೆ ಬೇರೆ ಬೇರೆ ರೀತಿಯ ಸವಲತ್ತುಗಳು ಕೂಡ ಸಿಗುತ್ತೆ. ಡೆಲ್ಲಿಯಲ್ಲಿ ಬಂಗಲೆ, ಸಂಸತ್ನಲ್ಲಿ ಕಚೇರಿ. ಕೇಂದ್ರ ಸರ್ಕಾರದಲ್ಲಿ ಸಚಿವರು ದೇಶದ ಮೂಲೆ ಮೂಲೆಗಳಿಂದ ಆಯ್ಕೆಯಾಗಿ ಬಂದಿರ್ತಾರೆ. ಉದಾಹರಣೆಗೆ ಕುಮಾರಸ್ವಾಮಿಯವರು ಕರ್ನಾಟಕದ ಮಂಡ್ಯದಿಂದ ಆಯ್ಕೆಯಾಗಿ ಹೋಗಿದ್ದಾರೆ. ಇವರಿಗೆ ಅಲ್ಲಿ ಮನೆ ಇಲ್ಲ, ಹಾಗಾಗಿ ಸರ್ಕಾರದಿಂದ ಭವ್ಯವಾದ ಬಂಗಲೆಯನ್ನು ನೀಡಲಾಗುತ್ತೆ. ಇವರು ದೆಹಲಿಗೆ ಹೋದಾಗಲೆಲ್ಲ ಈ ಬಂಗಲೆಯಲ್ಲಿ ಉಳ್ಕೊಳ್ಳಬಹುದು. ಬಂಗಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯವನ್ನು ನೀಡಲಾಗುತ್ತೆ. ಜೊತೆಗೆ ಕಳೆದ ವರ್ಷವಷ್ಟೇ ಉದ್ಘಾಟನೆಯಾದ ಸಂಸತ್ನಲ್ಲಿ ಕುಮಾರಸ್ವಾಮಿಯವರಿಗೆ ಒಂದು ಕೊಠಡಿಯನ್ನು ನೀಡಲಾಗಿದೆ. ಈ ಕೊಠಡಿ 2ನೇ ಫ್ಲೋರ್ನಲ್ಲಿದೆ. ಇಷ್ಟೇ ಅಲ್ಲ, ಭಾರೀ ಕೈಗಾರಿಕೆ ಕಚೇರಿ ಇರೋದು ದೆಹಲಿಯ ಉದ್ಯಾನ ಭವನದಲ್ಲಿ. ಇದು ಕುಮಾರಸ್ವಾಮಿಯವರ ಕಚೇರಿಯಾಗಿರುತ್ತೆ. ಬಂಗಲೆ ಮತ್ತು ಕಚೇರಿಯ ಎಲ್ಲ ಖರ್ಚುಗಳನ್ನು ಸರ್ಕಾರವೇ ನೋಡಿಕೊಳ್ಳುತ್ತೆ. ಭತ್ಯೆಗಳು ಮತ್ತು ಪುಕ್ಕಟೆ ಸೌಲಭ್ಯಗಳು. ಸಂಬಳ ಮತ್ತು ಬಂಗಲೆಯೊಂದಿಗೆ ವಿವಿಧ ಭತ್ಯೆಗಳು ಕುಮಾರಸ್ವಾಮಿ ಅವರಿಗೆ ಸಿಗುತ್ತೆ. ಫ್ರೀಯಾಗಿ ಎಲ್ಲಿ ಬೇಕಾದರೂ ಓಡಾಡಬಹುದು. ಸರ್ಕಾರ ಪ್ರಯಾಣ ಭತ್ಯೆ ನೀಡುತ್ತೆ. ರೈಲು ಪ್ರಯಾಣ ಕೂಡ ಉಚಿತವಾಗಿರುತ್ತೆ. ಕುಮಾರಸ್ವಾಮಿಯವರ ಪತ್ನಿ ಅನಿತಾ ಅವ್ರಿಗೂ ವರ್ಷಕ್ಕೆ ಇಂತಿಷ್ಟು ಅಂತ ಪ್ರಯಾಣ ಭತ್ಯೆ ಅಥವಾ ಉಚಿತ ಪ್ರಯಾಣವನ್ನು ನೀಡಲಾಗುತ್ತೆ. ಇದಲ್ಲದೆ ಟೆಲಿಫೋನ್ ಭತ್ಯೆ, ವಾಹನ ಸವಕಳಿ ವೆಚ್ಚ, ಪೆಟ್ರೋಲ್ ಡೀಸೆಲ್ ವೆಚ್ಚವನ್ನು ಕೂಡ ಸರ್ಕಾರದ ಕಡೆಯಿಂದ ಪಾವತಿಸಲಾಗುತ್ತೆ. ಕುಮಾರಸ್ವಾಮಿಯವರಿಗೆ ಅನಾರೋಗ್ಯವಾದರೆ ಚಿಕಿತ್ಸೆಯ ವೆಚ್ಚವನ್ನು ಸರ್ಕಾರದಿಂದ ನೀಡಲಾಗುತ್ತೆ. ಇನ್ನುಳಿದಂತೆ ನೀರು, ವಿದ್ಯುತ್ ಕೂಡ ಫ್ರೀಯಾಗಿರುತ್ತೆ. ಅಂದರೆ ಸರ್ಕಾರದ ಕಡೆಯಿಂದ ಬಿಲ್ ಪಾವತಿಸಲಾಗುತ್ತೆ. ಅಧಿಕಾರ ಹೋದರೂ ಸಿಗತ್ತೆ ಸವಲತ್ತು. ಸಂಸತ್ನ ಸದಸ್ಯರು ಅಥವಾ ಸಂಸದರು ಸಚಿವ ಸ್ಥಾನದಿಂದ ಹೋದ ಬಳಿಕವೂ ಸರ್ಕಾರದಿಂದ ಕೆಲವು ಸವಲತ್ತುಗಳು ಸಿಗುತ್ತೆ. ಅದೇ ರೀತಿ ಕುಮಾರಸ್ವಾಮಿಯವರಿಗೆ 5 ವರ್ಷಗಳ ಬಳಿಕ ಅಧಿಕಾರದಿಂದ ಕೆಳಗಿಳಿದ್ರೆ ಪ್ರತಿ ತಿಂಗಳು 20,000 ರೂಪಾಯಿ ಸರ್ಕಾರದಿಂದ ಪೆನ್ಷನ್ ಸಿಗುತ್ತೆ. 5 ವರ್ಷ ಪೂರ್ಣಗೊಂಡಿದ್ರೆ 21,500 ರೂಪಾಯಿಗಳು ಸಿಗುತ್ತೆ. ಇದರ ಜೊತೆಗೆ ವರ್ಷಕ್ಕೆ ಇಂತಿಷ್ಟು ಅಂತ ಉಚಿತ ವಿಮಾನ ಪ್ರಯಾಣವನ್ನು ಕೂಡ ನೀಡಲಾಗುತ್ತೆ. ಕುಮಾರಸ್ವಾಮಿಯವರ ಅಧಿಕಾರಗಳು. ಕುಮಾರಸ್ವಾಮಿಯವರು ಉಕ್ಕು ಮತ್ತು ಭಾರೀ ಕೈಗಾರಿಕಾ ಸಚಿವರಾಗಿದ್ದಾರೆ. ಹೀಗಾಗಿ ಇಡೀ ಇಲಾಖೆ ಮೇಲೆ ಕುಮಾರಸ್ವಾಮಿಯವರ ಕಂಟ್ರೋಲ್ ಇದೆ. ಇವರ ಅಧೀನದಲ್ಲಿ 40 ಸಂಸ್ಥೆಗಳು ಮತ್ತು ಅದರ ಅಂಗಸಂಸ್ಥೆಗಳು ಬರುತ್ತೆ. ಈ ಕೈಗಾರಿಕಾ ಸಂಸ್ಥೆಗಳು ಸಾರ್ವಜನಿಕ ವಲಯದಲ್ಲಿ ಬರುವಂಥವು. ಇವುಗಳನ್ನು ಅಭಿವೃದ್ಧಿಪಡಿಸುವುದು, ವಿಸ್ತರಣೆಗೆ ಕ್ರಮ ಕೈಗೊಳ್ಳೋದು, ವಿದೇಶಿ ಬಂಡವಾಳ ಆಕರ್ಷಣೆಗೆ ಕ್ರಮ ಕೈಗೊಳ್ಳೋದು ಕೂಡ ಇವರ ಕೆಲಸವಾಗಿದೆ. ಕೈಗಾರಿಕಾ ವಲಯಕ್ಕೆ ಬೇಕಾದಂತಹ ನಿಯಮಗಳು, ರೂಪುರೇಷೆಗಳನ್ನು ಸಿದ್ಧಪಡಿಸೋದು ಅಲ್ಲದೆ ಕಾಲಕಾಲಕ್ಕೆ ಬೇಕಾದಂತಹ ನಿಯಮಗಳನ್ನು ಜಾರಿಗೊಳಿಸಲು ಸರ್ಕಾರಕ್ಕೆ ಒತ್ತಾಯಿಸೋದು ಕೂಡ ಇವರದ್ದೇ ಜವಾಬ್ದಾರಿಯಾಗಿರುತ್ತೆ. ಉಕ್ಕು ಮತ್ತು ಭಾರೀ ಕೈಗಾರಿಕೆಗೆ ಭೂಪತಿ ರಾಜು ಶ್ರೀನಿವಾಸ ವರ್ಮಾ ರಾಜ್ಯ ಖಾತೆ ಸಚಿವರಾಗಿದ್ದಾರೆ. ಇವರು ಕುಮಾರಸ್ವಾಮಿಯವರ ಅಂಡರ್ನಲ್ಲಿ ಕೆಲಸ ಮಾಡ್ತಾರೆ. ಜೊತೆಗೆ ಆಂಧ್ರದ ನರಸಾಪುರಂನ ಸಂಸದರಾಗಿದ್ದಾರೆ. ಕುಮಾರಸ್ವಾಮಿಯವರಿಂದ ರಾಜ್ಯಕ್ಕೆ, ಅದರಲ್ಲೂ ಉತ್ತರ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಕೈಗಾರಿಕೆಗಳು ಬರೋ ಸಾಧ್ಯತೆ ಇದೆ. ಈ ಸಂಬಂಧ ಈಗಾಗಲೇ ಕುಮಾರಸ್ವಾಮಿಯವರಿಗೆ ಹಲವಾರು ಮನವಿಗಳು ಸಲ್ಲಿಕೆಯಾಗಿದೆ. ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಪಡೆದ ಕುಮಾರಸ್ವಾಮಿಯವರ ಸಂಬಳ, ಸವಲತ್ತು, ಅಧಿಕಾರಗಳ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನವಾಗಿತ್ತು. ಈ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.